ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆಯವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. ಹಾಗೆ ಶಿವ ನಿರಂತರ ನಿಂತಾಗಿದೆ ಅನ್ನುವಂಥ ಸಂಗತಿಯನ್ನ ಬಸವಣ್ಣ ಇಲ್ಲಿ ಹೇಳ್ತಾರೆ. ಬಸವಣ್ಣನವರ ಆಯ್ದ 38 ವಚನಗಳ 8 ಹಾಡುಗಳನ್ನು 1000ರಷ್ಟು ಹೆಚ್ಚು ಜನ ಒಂದೇ ವೇದಿಕೆ ನಿಂತುಕೊಂಡು ಒಂದೇ ಕಂಠದಲ್ಲಿ ಹಾಡ್ತಾ ಇರುವಂಥದ್ದು. ಸಾಮಾನ್ಯವಾಗಿ ವಚನಗಳು ಅಂದ ತಕ್ಷಣ ಬಹುಪಾಲು ಧಾರ್ಮಿಕವಾಗಿ ಅಥವಾ ಶಾಲಾ ಕಾಲೇಜುಗಳ ಪಠ್ಯ ವಿಷಯವಾಗಿ ಮಾತ್ರ ಗ್ರಹಿಸಿಕೊಳ್ಳುವಂಥ ಒಂದು ಸಂದರ್ಭಗಳ ನಡುವೆ ಒಂದು ಸಾಂಸ್ಕೃತಿಕವಾಗಿ ಜನಗಳನ್ನು ಸೇರಿಸುವಂಥ, ಆ ಮೂಲಕವಾಗಿ ಜನಮಾನಸದ ನಡುವೆ ಬಸವಾದಿ ಪ್ರಮುಖರ ವಿಚಾರಧಾರೆಗಳ ಜಾಗೃತಿಯನ್ನು ಮೂಡಿಸುವಂಥ ನಿಟ್ಟಿನಲ್ಲಿ ಇವತ್ತು ನಡೀತಿರುವಂಥ ಈ ಪ್ರಯತ್ನ ಇತಿಹಾಸದ ಪುಟಗಳಲ್ಲಿ ದಾಖಲಾಗುವಂಥದ್ದು. ಕಾರ್ಯಕ್ರಮ ಸುಮಾರು 1300 ಜನರು, ಸುಮಾರು 18 ಸಂಗೀತಕಾರರು ಹೇಳಿಸಿ ಕಲಿಸಿದಂಥ ಒಂದು 38 ವಚನ, ಬಸವಣ್ಣವರ 38 ವಚನಗಳನ್ನು ಒಂದೇ ಸ್ಟೇಜ್ನಲ್ಲಿ, ಸುಮಾರು 260 ಅಡಿ ಅಂತ ಭವ್ಯವಾದಂಥ ಸ್ಟೇಜ್ನಲ್ಲಿ ಒಂದೇ ಕಂಠದಲ್ಲಿ ಹಾಡಲಿದ್ದಾರೆ. ಇಂಥ ಐತಿಹಾಸಿಕ ಕಾರ್ಯಕ್ರಮವನ್ನು ಕಣ್ತುಂಬ ನೋಡಿ ಆನಂದಿಸುವಂತಹ ಒಂದು ಸುಸಂದರ್ಭ. ಕಂಠದಿಂದ ಎಲ್ಲರೂ ವಚನವನ್ನು ಹಾಡುವಂಥದ್ದು ಇವತ್ತು ಮೈನವಿರೇಳಿಸುವಂತಹ ಒಂದು ಕಾರ್ಯಕ್ರಮ ಇವತ್ತಿಲ್ಲಿ ನಡೆಯುತ್ತೆ. ಇದಕ್ಕೆ ನಾವು ಕೂಡ ಭಾಗಿಯಾಗ್ತಾ ಇದ್ದೀವಿ ಅನ್ನೋದೇ ನಮಗೆ ಒಂದು ತುಂಬ ಸಂತೋಷದ ವಿಷಯ. ಎಷ್ಟೋ ಸಾವಿರ ವರ್ಷಗಳಲ್ಲಿ ಬಹುಶಃ ಈ ಥರದ್ದು ಒಂದೊಂದು ಕಾರ್ಯಕ್ರಮ ಬರುತ್ತೋ ಏನೋ, ಅಂತಹ ಒಂದು ಕಾರ್ಯಕ್ರಮದಲ್ಲಿ ನಾವು ಭಾಗಿಯಾಗ್ತಿರೋದು ನಮಗೆ ತುಂಬ ಹೆಮ್ಮೆ ಆಗಿದೆ. ಶಿಬಿರಗಳನ್ನು ಮಾಡಿ ಶಿವಮೊಗ್ಗ ಎಲ್ಲ ಶಿಕ್ಷಕರುಗಳನ್ನು ಉಪಯೋಗಿಸ್ಕೊಂಡು ಮಾಡಿರ್ತಕ್ಕಂತಹ ಒಂದು ವಿಶೇಷ ಕಾರ್ಯಕ್ರಮ, ಎಲ್ಲ ವಿದ್ವಾಂಸರುಗಳ ಸಹಕಾರದೊಂದಿಗೆ ನಡೀತಾ ಇರ್ತಕ್ಕಂಥ ವಿಶೇಷ ಕಾರ್ಯಕ್ರಮ ನಭೂತೋ ನ ಭವಿಷ್ಯತೆ ಅಂತಕ್ಕಂತಹ ಒಂದು ವಿಶೇಷವಾದ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಶಿವಮೊಗ್ಗೆಯ ಎಲ್ಲ ಸಂಗೀತ ಹಾಡ್ತಕ್ಕಂತಹ, ಸಂಗೀತ ಕಲಿತಾ ಇರತಕ್ಕಂತಹ ವಿದ್ಯಾರ್ಥಿಗಳ ಜೊತೆಗೆ ಭಜನ ಪರಂಪರೆಗೆ ಒಳಪಡುವಂಥವರು ಸೇರಿ ಒಟ್ಟಿಗೆ ಹಾಡ್ತಕ್ಕಂತಹ ಒಂದು ವಿಶೇಷ ಕಾರ್ಯಕ್ರಮ. ನಮ್ಮ ರೆಸ್ಕ್ಯೂ ಟೀಮ್ಗಳಿಗೆಲ್ಲ ತಾವು ಸಹಕಾರ ಕೊಡಬೇಕಾಗಿ ತಮ್ಮಲ್ಲಿ ಕೇಳಬೇಕು. ಫೈರ್ ಮಾಡ್ತಕ್ಕಂಥವ್ರು ಕರೆಕ್ಟಾಗಿ ಹೇಳ್ತಾರೆ. ನಾವು ರಾಯಚೂರು ಜಿಲ್ಲೆ ಶಕ್ತಿನಗರ ದೇವಸುಗರ ಏರಿಯಾ ಹತ್ರ ಒಂದು ಅಣಕು ಪ್ರದರ್ಶನ ಮಾಕ್ ಡ್ರಿಲ್ ಮಾಡಿದ್ದೀವಿ ಸಿವಿಲ್ ಡಿಫೆನ್ಸ್ ಆ್ಯಕ್ಟ್ ಅಡಿ. ಸೊ ಬೇಸಿಕಲಿ ಅಣಕು ಪ್ರದರ್ಶನದ ಮೂಲ ಉದ್ದೇಶ ಏನಂದರೆ, ಏನಾದರೂ ಶತ್ರು ದೇಶದಿಂದ ನಮ್ಮ ಮೇಲೆ ದಾಳಿ ಆದರೆ ಸಾರ್ವಜನಿಕರು ಯಾವ ಥರ ಅದಕ್ಕೆ ಪ್ರಕ್ರಿಯೆ ಮಾಡಬೇಕು, ಮತ್ತು ನಮ್ಮ ಎಲ್ಲ ಬೇರೆ ಬೇರೆ ಇಲಾಖೆಗಳು, ತಂಡಗಳು ಯಾವ ರೀತಿ ಅದಕ್ಕೆ ಇಮಿಡಿಯೇಟಾಗಿ ಫಸ್ಟ್ ಏಡ್ ಕೊಡಬೇಕು, ಬೆಂಕಿ ಪರಿಸ್ಥಿತಿಯಲ್ಲಿ ಯಾವ ರೀತಿ ಫೈರ್ ಅವರು ಅದನ್ನ ತುರ್ತಾಗಿ ರೆಸ್ಪಾಂಡ್ ಮಾಡಬೇಕು, ಆಂಬುಲೆನ್ಸ್ಗಳು ಎಲ್ಲ ಯಾವ ಥರ ಮಾಡಬೇಕು, ಮತ್ತು ಎಂಥ ಪರಿಸ್ಥಿತಿ ಬಂದರೂ ಎಲ್ಲ ಇಲಾಖೆಗಳು ಸೇರಿ
ಅದನ್ನ ನಿಭಾಯಿಸೋಕ್ಕೆ ಒಂದು ಟ್ರಯಲ್ ಅಂತಲೇ ನಾವು ಅದಕ್ಕೆ ಹೇಳ್ಬೋದು. ಮತ್ತು ನಮ್ಮ ಮೆಡಿಕಲ್ ಸರ್ವಿಸ್ ಇರ್ಬೋದು, ರೆವಿನ್ಯೂ ಇರ್ಬೋದು, ಪೊಲೀಸ್ ಇರ್ಬೋದು, ಫುಡ್ ಡಿಪಾರ್ಟ್ಮೆಂಟು, ಹೀಗೆ ಹತ್ತಕ್ಕಿಂತ ಅಧಿಕ ಇಲಾಖೆಗಳು ಇದರಲ್ಲಿ ಪಾಲ್ಗೊಂಡಿದ್ದಾವೆ. ಮತ್ತು ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಜನರನ್ನ ಇಂತಹ ಆತಂಕಕಾರಿ ಸಮಯಗಳಲ್ಲಿ ಅಥವಾ ವಿದೇಶಿ ಆಕ್ರಮಣಕಾರಿ ಸಮಯಗಳಲ್ಲಿ ಜನರು ಪ್ಯಾನಿಕ್ ಆಗದೆ ತಮ್ಮನ್ನು ತಾವು ಹೇಗೆ ರಕ್ಷಣೆ ಮಾಡ್ಕೋಬೋದು, ಹೇಗೆ ಮಾಹಿತಿ ಕೊಡ್ಬೋದು, ಹೇಗೆ ಇಂಥ ಒಂದು ಘಟನೆನ ಅವರು ವಿವರಿಸಿ ತಕ್ಷಣ ಜಿಲ್ಲಾಡಳಿತಕ್ಕೆ ಅಥವಾ ಸಂಬಂಧಪಟ್ಟ ತಿಳಿಸಿ ಅವರು ರಕ್ಷಣೆ ಮಾಡಿ ಮತ್ತು ನೇಬರಿಂಗ್ ಜನರನ್ನು ಕೂಡ ರಕ್ಷಣೆ ಮಾಡೋಂಥದ್ದು ಈ ಕಾರ್ಯಕ್ರಮದ ಹಿಂದಿನ ಉದ್ದೇಶ ಇದೆ. ನಮ್ಮ ವಿದ್ಯಾರ್ಥಿಗಳ ರಕ್ಷಣೆಯನ್ನು ಯಾವ ರೀತಿಯಾಗಿ ಮಾಡಬೇಕಂತೇಳಿ ನಮ್ಮ ವಿದ್ಯಾರ್ಥಿಗಳಿಗೆ ಇವತ್ತು ಒಂದು ಅಣುಕು ಪ್ರದರ್ಶನವನ್ನು ಜಿಲ್ಲಾಡಳಿತ ಹಾಗೂ ಜಿಲ್ಲಾ ಪೊಲೀಸ್ ಇಲಾಖೆ ಹಾಗೂ ವಿಶ್ವವಿದ್ಯಾಲಯದ ಒಂದು ಸಹಯೋಗದಲ್ಲಿ ಇವತ್ತು ಶಕ್ತಿನಗರಲ್ಲಿ ಏರ್ಪಡಿಸಲಾಗಿತ್ತು. ಈ ಕಾರ್ಯಕ್ರಮ ತುಂಬ ಯಶಸ್ವಿಯಾಗಿತ್ತು. ಕಾಮನ್ವೆಲ್ತ್ ಪಾರ್ಲಿಮೆಂಟ್ ಅಸೋಸಿಯೇಷನ್ ಇದರ ಆಲ್ ಇಂಡಿಯಾ ಸ್ಪೀಕರ್ಸ್ ಕಾನ್ಫರೆನ್ಸ್ ಅನ್ನು ಬೆಂಗಳೂರಿನಲ್ಲಿ ಕರ್ನಾಟಕ ರಾಜ್ಯಕ್ಕೆ ಇವತ್ತು ಅವಕಾಶ ಸಿಕ್ಕಿದೆ. ಇದು ಕಾಮನ್ವೆಲ್ತ್ ಪಾರ್ಲಿಮೆಂಟ್ ಅಸೋಸಿಯೇಷನ್ ಅವರ ಆಲ್ ಇಂಡಿಯಾ ಸ್ಪೀಕರ್ ಕಾನ್ಫರೆನ್ಸ್ ಕರ್ನಾಟಕದಲ್ಲಿ ಫಸ್ಟ್ ಟೈಮ್ ಆಗುವಂಥದ್ದು ಇತಿಹಾಸದಲ್ಲಿ. ಆಲ್ ಇಂಡಿಯಾ ಸ್ಪೀಕರ್ಸ್ ಕಾನ್ಫರೆನ್ಸ್ ಅಂತ ಇನ್ನೊಂದು ಮೀಟಿಂಗ್ ಇದೆ, ಅದು ಆಫ್ಟರ್ 24th ಇಯರ್ ಆಗುವಂಥದ್ದು. ಈ ಒಂದು ಅವಕಾಶವನ್ನು ಇವತ್ತು ನಮಗೆ ಲೋಕಸಭಾ ಸ್ಪೀಕರ್ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅಪ್ರಾಪ್ರಿಯೇಟ್ ಮೆಜರ್ಸ್, ಸೂಕ್ತವಾಗಿರ್ತಕ್ಕಂಥ ಶಾಸ್ತಿಯನ್ನು ಮಾಡಿದ್ವಿ. ಮತ್ತು ಅವರು ಮತ್ತೂ ಕಾಲು ಕೆದರಿ ನ್ಯಾಯ ತೆಗೆಯುವಂಥ ಆ ಪ್ರವೃತ್ತಿಯಲ್ಲಿ ಅದಕ್ಕೆ ಉತ್ತರ ಏನು ಕೊಡಬೇಕು ಆ ಉತ್ತರವನ್ನು ಅತ್ಯಂತ ಸಮರ್ಪಕವಾಗಿ ಭಾರತ ಸೇನೆ ನೀಡಿದೆ, ಯಶಸ್ವಿಯಾಗಿದೆ. ಆ ಹಿನ್ನೆಲೆಯಲ್ಲಿ ನಮ್ಮ ಸಚಿವ ಸಂಪುಟ ಸೇನೆಗೆ ಅಭಿನಂದನೆಯನ್ನು ಸಲ್ಲಿಸಿತು. 140 ಕೋಟಿ ಜನ ಒಂದಾಗಿ ಒಗ್ಗಟ್ಟಾಗಿ ಈ ಯುದ್ಧದ ನಮೂನೆಯ ಸನ್ನಿವೇಶವನ್ನು ಸೃಷ್ಟಿ ಮಾಡ್ತಕ್ಕಂಥ ಪಾಕಿಸ್ತಾನಕ್ಕೆ ತಕ್ಕ ಶಾಸ್ತಿ ಮಾಡುವ ಹೆಜ್ಜೆಗಳನ್ನು ರಾಷ್ಟ್ರ ಇರಿಸಿದೆ. ಅದಕ್ಕಾಗಿ ಸಚಿವ ಸಂಪುಟ ಅಭಿನಂದಿಸಿದೆ. ಆಮೇಲೆ ಕೆಲವು ಹೆಚ್ಚಿನ ಮಾಹಿತಿ ವಿವರಗಳನ್ನು ಸಚಿವ ಸಂಪುಟದಲ್ಲಿ ಇವತ್ತು ಹಿಂದುಳಿದ ವರ್ಗಗಳ ಕಲ್ಯಾಣ ಸಚಿವರು ಸಲ್ಲಿಸಿದ್ದಾರೆ ಮಂತ್ರಿಗಳಿಗೆ. ಮುಂದಿನ ವಾರ ಇದರ ಬಗ್ಗೆ ಚರ್ಚೆ ಮಾಡೋದಕ್ಕೆ ನಿರ್ಣಯಿಸಿದ್ದೇವೆ. ಗ್ರೂಪ್ ಎ ಜೂನಿಯರ್ ಮತ್ತು ಗ್ರೂಪ್ ಬಿ ವೃಂದಗಳಿಗೆ ಮುಂಬಡ್ತಿಯೊಳಗೆ 4% ಮೀಸಲಾತಿ ಕಲ್ಪಿಸೋದ್ರ ಬಗ್ಗೆ ರಾಜ್ಯ ಸರ್ಕಾರ ನಿರ್ಣಯ ಮಾಡ್ತದೆ. ಮತ್ತು ಆಡಳಿತ ಸುಧಾರಣೆ ಇಲಾಖೆ 25-26ನೇ ಸಾಲಿನ
ಸರ್ಕಾರಿ ನೌಕರರ ವರ್ಗಾವಣೆಗಳ ಮಾರ್ಗಸೂಚಿಗಳ ಬಗ್ಗೆ ಚರ್ಚೆ ಮಾಡಿತು. ಕೆಲವಾರು ಇಲಾಖೆಗಳಲ್ಲಿ ಕೌನ್ಸಿಲಿಂಗನ್ನು ಪ್ರಾರಂಭಿಸೋದಕ್ಕೂ ಸಹಿತ ಮಾನ್ಯ ಮುಖ್ಯಮಂತ್ರಿಗಳು ಸಚಿವ ಸಂಪುಟ ಸಭೆಯೊಳಗೆ ಸೂಚನೆ ಕೊಟ್ಟಿದ್ದರು. ಅಂಥದ್ರಲ್ಲಿ ಎಕ್ಸೈಸ್ ಡಿಪಾರ್ಟ್ಮೆಂಟು ಒಂದು, ಅನುಬಂಧದಲ್ಲಿರ್ತಕ್ಕಂಥ 25-26ನೇ ಸಾಲಿನ ಸಾರ್ವತ್ರಿಕ ವರ್ಗಾವಣೆ ಸೂಚನೆಗಳನ್ನು ಹೊರಡಿಸೋದಕ್ಕೆ, ಮಾರ್ಗಸೂಚಿಯನ್ನು ಪರಿಷ್ಕರಿಸಲು, ವರ್ಗಾವಣೆ ಅವಧಿಯನ್ನು ವಿಸ್ತರಿಸಲು ಮಾನ್ಯ ಮುಖ್ಯಮಂತ್ರಿಗಳಿಗೆ ಅಧಿಕಾರ ನೀಡೋದಕ್ಕೆ ಸಚಿವ ಸಂಪುಟ ನಿರ್ಣಯಿಸಿದೆ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಆಶಾ ಕಾರ್ಯಕರ್ತೆಯರಿಗೆ 1,000 ರೂಪಾಯಿಗಳ ದಂಡ ಆಧಾರಿತ ಪ್ರೋತ್ಸಾಹಧನವನ್ನು ಪಾವತಿಸಲು ಹಾಗೂ ಅದಕ್ಕಾಗಿ ರೂಪಾಯಿ 1800 ಲಕ್ಷಗಳ ವೆಚ್ಚವನ್ನು ಭರಿಸಲು ಆಡಳಿತಾತ್ಮಕ ಅನುಮೋದನೆಯನ್ನು ನೀಡಲಾಗಿದೆ. ಆದ್ಮೇಲೆ ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರ್ರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.